ಈ 5 ಜನ ತಾಯಂದ್ರು ಅಂತ ಹೇಳಿದಾಗ ಮೊದಲನೇದು ಅಮ್ಮವ್ರ ಬಗ್ಗೆ ಮಾತಾಡ್ತೀರಿ, ಎರಡನೇ ನಿಮ್ಮ ಅತ್ತೆ, ಮೂರನೇದು ನಿಮ್ಮ ಹೆಂಡತಿ ಅಂತ ನೀವು ಹೇಳ್ತೀರಿ. ಮಂಗಳವ್ರ ಬಗ್ಗೆ ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ಹೆಂಡತಿಯಲ್ಲಿ ತಾಯಿ ನೋಡ್ಬಿಟ್ಟಪ್ಪ ನಾನು, ಇದಕ್ಕಿನ್ನ ಬೇರೆ ಮಾತುಗಳು ಕೊಡಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್, ಅಬ್ಸಲ್ಯೂಟ್ಲಿ ಐ ಅಗ್ರಿ. ಆ ಟೈಮ್ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋದಾಗಿದ್ರೆ ಅಲ್ಲಿ ಏನೇನಾಯ್ತು ಹೇಳಿ. ನೀವು ಇಷ್ಟಪಟ್ರಿ, ನೀವು ನಿಮ್ಮ ಅನಿಸಿಕೆನ ತಿಳಿಸಿದ್ರಿ, ಅವ್ರ ಕಡೆಯಿಂದ ಒಪ್ಪಿಗೆ ಈಸಿ ಆಯ್ತಾ? ಅವ್ರಿಗೆ ಏನು ಇಷ್ಟ ಆಯ್ತು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ? ಇಲ್ಲ, ಅವ್ರಿಗೆ ನನ್ನ ಬಗ್ಗೆಗಿನ್ನ ಅವ್ರಿಗೆ ಅವಳು ನಮ್ಮ ಅಪ್ಪಾಜಿ ಫ್ಯಾನ್. ಹೌದಾ? ಹಾ, ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್? ನಮ್ಮ ಅದಕ್ಕೆ ಮನೆಗೆ ನಮ್ಮ ಅಪ್ಪಾಜಿ ಹೋಗಿದ್ದಾಗ ಅವಳು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವಳು. ಓ, ಸೊ ಈ ಮನೆಗೆ ಬರ್ತಾ ಇದ್ದೀನಿ ಅಂದ್ರೆ ಅವ್ರ ಮಗನ ಒಳ್ಳೆಯವನಾಗಿರ್ತಾನೆ ಅಂತ ನಂಬಿಕೆಯಿಂದ ಮದುವೆ ಆಗಿರೋದು. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅವತ್ತಿಂದ ಇವತ್ತವರು ನಿಮ್ಮ ಬೆನ್ನೆಲುಬಾಗಿ ಹಿಂದೆನೆ ನಿಂತಿದ್ದಾರೆ ಅಲ್ವಾ? ಅಲ್ವಾ ಮೇಡಮ್? ಬನ್ನಿ ಮೇಡಮ್. ಏನ ತಾಯಿ, ಬಹಳ ಖುಷಿ ಆಯ್ತು ನೋಡಿ. ಅವ್ರು ಹೇಳ್ತಾರೆ ನನ್ನ ಹೆಂಡತಿ ತಾಯಿಗೆ ಸಮಾನ ಅಂತ. ಇದಕ್ಕಿಂತ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಒಂದು ಹೆಂಡತಿಗೆ ಬರಕ್ ಸಾಧ್ಯನೇ ಇಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಯು. ಈಗ ತಾನೇ ನೀವು ಹೇಳಿದ್ರಿ ಎಲ್ಲೂ ನಿಮ್ಮನ್ನ ಕರ್ಕೊಂಡು ಹೋಗಿಲ್ಲ, ಐ ಲವ್ ಯು ಹೇಳಿಲ್ಲ, ಬೀಚ್ ಹೋಗ್ಬೇಕು ಅಂತ ನಿಮ್ಗೆ ಬಹಳ ಆಸೆ ಇತ್ತಂತೆ. ಆ ಟೈಮಲ್ಲಿ ಏನೋ ನಾಟಕ ಮಾಡಿ ಏನ್ ಮಾಡಿದ್ರಿ? ಶಿವಣ್ಣನ ಮನೆ ಕರ್ಕೊಂಡು ಹೋಗಿದ್ದೀನಿ. ಎಲ್ಲಿ? ಶಿವಣ್ಣ ಅವ್ರ ಮನೆ ಕರ್ಕೊಂಡು ಹೋಗಿದ್ದೀನಿ. ಶಿವಣ್ಣನ ಮನೆ ಕರ್ಕೊಂಡು ಹೋಗಿದ್ದೀರಾ? ಅಪ್ಪು ಮನೆ ಕರ್ಕೊಂಡು ಹೋಗಿದ್ದೀರಾ? ಪೂರ್ಣಿಮಾ ಮನೆ ಕರ್ಕೊಂಡು ಹೋಗಿದ್ದೀರಾ? ಲಕ್ಷ್ಮಿ ಮನೆ ಕರ್ಕೊಂಡು ಹೋಗಿದ್ದೀರಾ? ಮನೆ ಕರ್ಕೊಂಡು ಹೋಗಿದ್ದೀನಿ. ನೀವು ಬೀಚಕ್ಕೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅವರು? ಸಂಡೇ ಸಿಗಲ್ಲ, ಬೀಚ್ ಗೇಟ್ ಹಾಕಿಬಿಟ್ಟಿದ್ದಾರೆ, ಲಾಕ್ ಮಾಡ್ಬಿಟ್ಟಿರ್ತಾರೆ ಬೀಚ್. ನಾನು ಹೋಗಲ್ಲ ಅಂತ ಹೇಳಿದ್ರಂತ ಪಾಪ ಅವ್ರಿಗೆ. ನೀವು ಮನೆಗೆ ಬಾಬಾ ಡಿಸ್ಕವರಿ ಚಾನಲ್ ಎಲ್ಲ ತೋರಿಸ್ಬಿಟ್ಟು ನೀವು ಬೀಚ್ ಬೇಕಾ ನೋಡಿ ಬಂತು ತೋರಿಸಿದ್ದೀನಿ ಸರ್. ಆಮೇಲೆ ಶೂಟಿಂಗ್ ಅಲ್ಲಿ ಅನುರಾಗದ ಎಲೆಗಳು ತೋರಿಸಿದ್ದೀನಿ, ಸಾಗರ ದೀಪ ತೋರಿಸಿದ್ದೀನಿ. ಇವ್ರಿಗೆ ಏನಂದ್ರೆ ಶೂಟಿಂಗ್ ಅಲ್ಲಿ ಬರಕ್ ಬೇಜಾರು. ಆ ಹೀರೋಯಿನ್ ಜೊತೆ ನಮ್ಗೇನು ತೋರಿಸೋದು ನೀವು ಅಂತ. ಅಲ್ಲ, ಆಗ್ಲೇ ನೀವೇನು ಹೇಳ್ತಿದ್ರಲ್ಲ ನಂಜುಂಡಿ ಕಲ್ಯಾಣ ಬಗ್ಗೆ, ಏನದು? ತಪ್ಸ್ಕೊಂಡು ಸೀನ್ ಎಲ್ಲ ಮಾಡ್ತಾ ಇದ್ರು. ಅಲ್ಲ, ಕ್ಯಾಮ್ರಾ ಮುಂದೆಲ್ಲ ಮಾಡ್ತಿದ್ರು. ನಾವೇನ್ ಮಾಡ್ತಿದ್ವಿ, ಡೈರೆಕ್ಟ್ ರಾಜಶೇಖರ್ ನಮ್ಮ ಡೈರೆಕ್ಟ್ರು, ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಇವೆಲ್ಲ ಇದ್ರೆ ಅವತ್ತು ಬರಕ್ ಹೇಳ್ತಿಲ್ಲ. ಫೈಟ್ ಕಿಟ್ ಇದ್ದಾಗ ಬರಕ್ ಹೇಳ್ತಿದ್ವಿ. ಈಗ ಚೆನ್ನಾಗಿದ್ರಿ, ಮೊದಲು ನಮ್ಗೆ ಹೇಳ್ಬಿಟ್ಟಿದ್ರೆ ನಮ್ಮ ಮನೇಲಿ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ ರೀ. ಬರೀ ಫೈಟ್ ಸೀನ್ ಇದ್ದಾಗ ಮಾತ್ರ ಹೆಂಡತಿನ ಕರಿಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಅವ ಇನ್ಮೇಲೆ ಅದಕ್ಕೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೋ ಸ್ವೀಟ್. ಎಸ್ ಪ್ಲೀಸ್. ಅದಕ್ಕೆ ಪಿಕ್ಚರ್ ನೋಡ್ಬಿಟ್ಟು ಇದು ಯಾವಾಗ ಮಾಡಿದ್ರಿ? ಶ್ರೀಮತಿ ಕಲ್ಯಾಣ ಪಿಕ್ಚರ್ ಇದೆ. ಆ ಪಿಕ್ಚರ್ಲಿ ನಾ ಶೂಟಿಂಗ್ ಹೋದಾಗ ಅವರು ನನ್ನ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಎಲ್ಲ ಸೀನ್ ಮಾಡಿದ್ರು. ಏನು ಯಾವ್ದಪ್ಪ ಅಂದ್ರೆ ಯಾವ್ದೇ ಈವೆಂಟ್ ತಬ್ಬಳ ಸೀನ್ ಇದೆ, ಎಲ್ಲರೂ ನಿಲ್ಸ್ಬಿಡೋದು ಇವಳು ಎದುರುಗಡೆ. ಆ ಟೈಮಲ್ಲಿ ಸೀನ್ ತೆಗೆದ್ಬಿಡೋದು, ಎಲ್ಲರೂ ನಿಲ್ಲಿಸ್ಬಿಡೋದು, ಅವ್ರ ಮುಂದೆ ಕವರ್ ಮಾಡ್ಬಿಡೋದು. ಸೀನ್ ಮುಗಿದ್ಮೇಲೆ ಆಮೇಲೆ ಎಲ್ಲ ಒತ್ಕೋತಾರೆ. ಟ್ರಿಕ್ಸ್ ಆಫ್ ದ ಟ್ರೇಡ್. ನಮಗಂತೂ ನಂಜುಂಡಿ ಕಣ ಬಹಳ ಇಷ್ಟ ಆಗ್ತಿತ್ತು ಮೇಡಮ್. ನಿಮ್ಮ ಅನಿಸಿಕೆ ಏನು ಮೇಡಮ್? ನನ್ಗೆ ಇಷ್ಟ ಆಗ್ಲಿಲ್ಲ ಪಿಕ್ಚರ್. ಯಾಕೆ? ಎಲ್ಲಾ ತರ ಸೀನ್ ಅಲ್ಲಿ ಇತ್ತಲ್ಲ, ಅದಕ್ಕೆ. ಸೊ ಈ ನಂಜುಂಡಿ ಕಲ್ಯಾಣ ಬಗ್ಗೆ ಅವ್ರಿಗೆ ಅನ್ಸಿದ್ದು ವಿಷಯಗಳು, ಅವ್ರು ಹೇಳಿದ್ದಲ್ಲ, ಸಾಂಗ್ ಎಲ್ಲ ರೀಶೂಟ್ ಮಾಡಿದ್ರಿ ಅಂತ ಹೇಳಿದ್ರು ಚುನೇಗೌಡರು. ಯಾವಾಗ? ಏನದು ಅಮ್ಮ ಹೇಳವ ಅದು? ನೋಡಿ, ಪರ್ಮಿಷನ್ ಕೊಟ್ಟಾಯ್ತು ಮೇಡಮ್, ಹೇಳಿ. ಸಾಂಗ್ ಏನನ್ನ ಹುಡುಗಿ ಸಾಂಗ್ ಅದು. ಅದು ಮಹಾರಾಷ್ಟ್ರ ಅವರು ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೊಂಡು ನಾವು ಆಡ್ಕೊಂಡು ಡ್ಯಾನ್ಸ್ ಮಾಡಿ ಟೀಸ್ ಮಾಡ್ಕೊಂಡು ಅದು ಮತ್ತೆ ತೆಗಿಬೇಕು ಅಂತ. ಏನಕ್ಕೆ ಅಂದ್ರೆ ಮದುವೆ ಆಗೋ ಹೆಣ್ಣನ್ನ ರೋಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೋಬಾರ್ದು, ಚೆನ್ನಾಗಿ. ಅದಕ್ಕೆ ನಮ್ಮ ಚಿಕ್ಕಪ್ಪರು ಸರಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕೋಬೋದಾ ಅಂತ ಒಂದು ಸರಿ ತಿರ್ಗಾ ಸ್ವಿಮ್ಮಿಂಗ್ ಪೂಲಲ್ಲಿ ತೆಗಿದ್ವಿ ಸಾಂಗ್. ಮೊದಲೇ ಆಯ್ತಡಪ್ಪ ಅಂತಿದ್ದು, ತಿರ್ಗಾ ಬೇರೆ ತೆಗಿತಾರೆ. ತಿರ್ಗಾ ನಮಗೆ ಈಗಲೂ ನಾಪಿಸ್ಕೊಂಡು ಖುಷಿ ಪಡ್ತೀಯಾರ್ರಿ ಅವರು. ಸೋ ನೈಸ್ ರಾಘು. ಓಕೆ, ಪ್ರೊಫೆಷನಲಿ ಸಕ್ಸಸ್ಫುಲ್ ನಂಜುಂಡಿ ಕಲ್ಯಾಣ, ಗಜಪತಿ ಗರುಭಾಂಗ, ಮಧ್ಯದಲ್ಲಿ ಪರ್ಸನಲ್ ಲೈಫಲ್ಲಿ ಮಗು ಅದೇ ಟೈಮಲ್ಲಿ ಹುಟ್ಟುತ್ತೆ ಅನ್ಸುತ್ತೆ. ರೈಟ್? ಎಸ್. ಎಂತ ಬ್ಯೂಟಿಫುಲ್ ಮೂಮೆಂಟ್, ಅದ್ರ ಬಗ್ಗೆ ಮಾತಾಡೋಣ. ಮುಟ್ಟಿದೆಲ್ಲ ಚಿನ್ನ ಅಂತ ಗಂಡು ಮಗ. ನನಗೆ ಪಿಕ್ಚರ್ ರಿಲೀಸ್ ಮಾಡೋ ಟೈಮ್ ಅವತ್ತು ಅವಳಿಗೆ ಶ್ರೀಮಂತನ. ಅಂದ್ರೆ ನಮ್ಮ ಅಪ್ಪ ಒಳಗಡೆ ಯಾರೋ ಲಕ್ ತಗೊಂಡ್ಬರ್ತಾ ಇದಾರೆ ಅವನಿಗೆ ಅಂತ. ಬರ್ತಾನೆ ಲಕ್ ನನಗೆ. ಪಿಕ್ಚರ್ 1 ವರ್ಷ ಓಡ್ತು ನೋಡಿದ್ರು. ಅವಾಗೆಲ್ಲ ಖುಷಿ. ಜೊತೆ ಗಜಪತಿ ಗರುಭಾಂಗ, ಸೆಕೆಂಡ್ ಪಿಕ್ಚರ್ ಫ್ಲೂಕ್ ಅಂತ ಹೇಳ್ತಾ ಇದ್ರು. 3ನೇ ಪಿಕ್ಚರ್ ಹಿಟ್ ಆಯ್ತಲ್ಲ, ಇಲ್ಲ ನಿಂತ್ಕೊತಿದ್ವು ಅಂತ ಬಂತು. ಬಹಳ ಬ್ಯೂಟಿಫುಲ್ ಮೊಮೆಂಟ್ ಅದು. ಒಂದು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದೀರಿ, ಅದರ ಜೊತೆಗೆ ಇನ್ನೊಂದು ಸೂಪರ್ ಹಿಟ್ ಫಿಲ್ಮ್ ಕೊಡ್ತೀರಿ, ಮನೆಯಲ್ಲಿ ಮಗು ಹುಟ್ಟಿದೆ, ಎಲ್ಲ ಹ್ಯಾಪಿಯಾಗಿ ಆಲ್ ವೈಲ್ ಗೋಯಿಂಗ್ ಗ್ರೇಟ್, ಎವ್ರಿಥಿಂಗ್ ಇಸ್ ಸೂಪರ್. ಬರೋ ಟೈಮಲ್ಲಿ ಡಿಸೆಂಬರ್ 26, 1990 ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಆಘಾತ ಆಗುತ್ತೆ, ಒಂದು ಸುನಾಮಿ ಆಗುತ್ತೆ. ಎಕ್ಸಾಕ್ಟ್ ಆಗಿ ಏನ್ ನಡೀತಾ? ನನಗೆ ಸ್ವಲ್ಪ ಒಂದು ಅದೇ ಒಂಥರ ಹಾರ್ಟ್ ಅಲ್ಲಿ ಚೆಸ್ಟ್ ಪೇನ್ ಬಂದ್ಬಿಡ್ತು. 25 ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್. ಅದೇ ನೋಡಿ ಹೇಳ್ತಾರೆ, ಎಲ್ಲ ಚೆನ್ನಾಗಾದಾಗ ಏನಾರ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ. ಮತ್ತೆ ಅದು ಶುರುವಾಯಿತು. ನನಗೆ 1 ವರ್ಷ ಡಾಕ್ಟರ್ ಮಾಡಿದ್ದಾರೆ, ಸ್ವಲ್ಪ ಗೊತ್ತಾಗ್ಬಿಡ್ತು. ಕ್ರಿಸ್ಮಸ್ ದಿನ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದೆ ನನಗೆ, ಚಳಿ ಇದೆ ಬೆಂಗಳೂರಲ್ಲಿ. ಗೊತ್ತಾಗ್ಬಿಡ್ತು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ನಮ್ಮ ತಾಯಿನ ಕರೆದೆ,
ಅಪ್ಪಾಜಿ ಹತ್ರ ಮಾತಾಡ್ತಿದ್ರು. ಅಪ್ಪಾಜಿ ಗಾಬರಿ ಆಗ್ಬಿಟ್ಟು ಅಮ್ಮನ ಕರೆದು ಕರ್ಕೊಂಡು ಹೋದಾನೆ. ಬಾಮ ಅಂತ ತುಂಬ ಕಷ್ಟ ಆಗ್ತದೆ ಅಂತ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ನಮ್ಮ ತಂದೆ ಎದುರುಗಡೆ ರೂಮ್, ಅವರೊಂದು ರೂಮ್ ತಗೋತಾರೆ, ಅಲ್ಲಿ ಬಂದು ಸ್ಟೇ ಮಾಡ್ತಾರೆ. ದಿನ ಬಂದು ಕಾಲ ಹತ್ರ ಕುತ್ಕೊಂಡು ಹಿಂಗೆ ಸವರ್ತಾರೆ ಅಪ್ಪಾಜಿ. ಸರಿಯಾಗ್ಬಿಡುತ್ತೆ ಕಣ್ಕಂತ, ಸರಿಯಾಗ್ಬಿಡುತ್ತೆ ಕಂತ. ಅಲ್ಲಿ ನಾನು ನೋಡಿದ್ರೆ ನಮ್ಮ ಅಣ್ಣ ಈ ಕ್ರೈಸ್ಟ್ ಲೈಕ್ ಎ ಬೇಬಿ ಶಿವಣ್ಣ ಇಡೀ ಕುಟುಂಬ ಜೊತೆಗಿರುತ್ತೆ. ನಮಗೆ ಕುಟುಂಬ ಇದೆಯಲ್ಲ ಒಂಥರ ಪಕ್ಕದಲ್ಲೇ ಇತ್ತು. ತುಂಬ ಶ್ರೀಮಂತರು ನಾವು, ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಶ್ರೀಮಂತರು. ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಅವಾಗ ಎರಡು ವರ್ಷ ಅಲ್ಲಮ್ಮ ಅವನಿಗೆ, 1 ವರ್ಷ. ಮನೇಲಿ ನಾನು ಚಪ್ಪಲಿ ಬಿಟ್ಟಿದ್ದೆ, ಆ ಚಪ್ಪಲಿ ನಮ್ಮ ಅಪ್ಪನ ಚಪ್ಪಲಿ, ನಮ್ಮ ಪಪ್ಪ ಚಪ್ಪಲಿ ಅಂದ್ಬಿಟ್ಟು ಮುತ್ತು ಕೊಟ್ಕೊಂಡು ಓಡಾಡೋನು. ಆ ಟೈಮಲ್ಲಿ ನಮ್ಮ ಅವ್ವ ತೀರೋಗ್ಬಿಟ್ರು, ನಮ್ಮ ಅಪ್ಪಾಜಿ ಅವ್ರ ತಾಯಿ. ಒಂದು ಸಿನಿಮಾ ಥರ ಆ್ಯಕ್ಟ್ ಮಾಡ್ತಾರೆ ಎಲ್ಲ ಬಂದು. ಯಾರು ರೂಮೊಳಗೆ ಬರ್ತಿಲ್ಲ, ನನಗೆ ಹೇಳ್ಬಾರ್ದು ಅಂತ, ಮತ್ತೆ ನನಗೇನೋ ತೊಂದರೆ ಆಗುತ್ತೆ ಅಂತ. ಇವಳು ಬರ್ತಾಳೆ, ಹಂಗೆ ನೋಡ್ಕೊಂಡು ನಾವು ಬರ್ತೀನಿ ಅಂದ್ಬಿಟ್ಟು ಹೊರಟೋಗ್ತು. ಅಪ್ಪಾಜಿ ಬರ್ತಾರೆ, ಅವರು ಒಳಗಡೆ ಬರಲ್ಲ. ಒಂದು ಥರ ಆ್ಯಕ್ಟಿಂಗ್ ಥರ ಮಾಡಿಬಿಟ್ರು. ನನಗೆ ಗೊತ್ತೇ ಇಲ್ಲ, ಆಮೇಲೆ ಹೇಳ್ತಾರೆ ಅವ್ವ ತೀರೋಗ್ಬಿಟ್ರು ಅಂತ. ನಮ್ಮ ಅಜ್ಜಿಗೆ ಫಸ್ಟೇ ಹುಷಾರಿರ್ಲಿಲ್ಲ. ಸೊ ಮನೇಲಿ ಮಂಗಳವ್ರನ್ನ ಬಿಟ್ಬಿಟ್ಟು ನಮ್ಮಮ್ಮ ಒಬ್ಬರೇ ಕರ್ಕೊಂಡು ಹೋದ್ರು ಅವನ್ನ, ರಾಘುನ ಹಾಸ್ಪಿಟ್ಲ್ಗೆ. ಅದು ಇನ್ನೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ ಏನು ಅಂತ. ಅಲ್ಲಿ ಸಡನ್ ಆಗಿ ರಮಣ್ ರಾವ್ ಡಾಕ್ಟ್ರು ಹೇಳ್ತಾರೆ ಅಮ್ಮನಿಗೆ, ನಾವು ಹಿಂಗೆ ಇದ್ರಲ್ಲಿ ಕರ್ಕೊಂಡು ಹೋಗೋಣ ಆಂಬ್ಯುಲೆನ್ಸಲ್ಲಿ, ಇವಾಗ ಮನೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವನ್ನ ಅಂತ. ಅಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಅಂದರೆ ಅವ್ರಿಗೆ ಏನು ಹೇಳಿಲ್ಲ ಯಾರಿಗೂ. ಸ್ಟ್ರೈಟಾಗಿ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲ್ಗೆ. ಒಕಾಟ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಆಮೇಲಿಂದ ವಿಷಯ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಮಾತ್ರ ಹೇಳಿದ್ರು, ಇನ್ನು ಮಂಗಳವ್ರಿಗೆ ಇನ್ನೂ ಹೇಳಿರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಮನೆಗೆ ಬಂದು ನಮ್ಮಮ್ಮ ಮಂಗಳವ್ರನ್ನ ಕರ್ಕೊಂಡು ಹೋಗ್ತಾ ಕಾರಲ್ಲಿ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರೋದು ಅವ್ರನ್ನ. ಯಾಕಂದರೆ ನಾವೆಲ್ಲ ಇನ್ನೊಂದು ಕಡೆ ಇದ್ದೀವಿ ಹಾಸ್ಪಿಟ್ಲಲ್ಲಿ, ನಮ್ಮ ಅಜ್ಜಿನ ಅಡ್ಮಿಟ್ ಮಾಡಿದ್ವಿ ಅವಾಗ. ಈ ಕಡೆ ನಮ್ಮ ಅಪ್ಪಾಜಿಗೂ ಜೋರಾಗಿ ಹೇಳಂಗಿಲ್ಲ, ನಮ್ಮ ಚಿಕ್ಕಪ್ಪ ಅವ್ರಿಗೂ ಹೇಳಂಗಿಲ್ಲ. ನಮ್ಮ ಚಿಕ್ಕಪ್ಪ ಅವರು ಹಾರ್ಟ್ ಪೇಷಂಟು. ಐ ಡೋಂಟ್ ನೋ ಹೌ ಶಿ ಈಸ್ ಟೇಕನ್ ದಟ್ ಪೇನ್. ಅವನ ಮುಖ ನೋಡೋಕ್ಕಾಗ್ತಿಲ್ಲ ನಮ್ಮಮ್ಮನಿಗೆ. ಅದೇ ನಾ ಹೇಳಿದ್ನಲ್ಲ, ರಾಘುಗೆ ಒಂದು ಧೈರ್ಯ ಏನಂದರೆ ಅವನು ಯಾವುದಕ್ಕೂ ಹೆದರಲ್ಲ, ತುಂಬ ಕಾಮಾಗಿರ್ತಾನೆ ಅವನು. ಆ್ಯಂಡ್ ಅದ್ರ ಜೊತೆ ಅವನೇ ಸಮಾಧಾನ ಮಾಡ್ತಾನೆ, ಏನೂ ಆಗಲ್ಲ, ನನ್ಗೆ ಗೊತ್ತಿದೆಮ್ಮ, ನಾನು ಧೈರ್ಯವಾಗಿದ್ದೀನಿ ಅಂತ. ಯಾಕಂದ್ರೆ ಅವನಿಗೆ ಸ್ವಲ್ಪ ಎಲ್ಲ ವಿಷಯ ಗೊತ್ತಿದೆಯಲ್ಲ, ಅವನೇ ಅರ್ಧ ಸ್ಟ್ರೆಂತು ಅಮ್ಮನಿಗೆ ಅಲ್ಲಿ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಅಕ್ಕ ಪಾರ್ವತಮ್ಮ ಇದ್ರಲ್ಲ, ಅವರಿಗಿರೋ ಧೈರ್ಯ ಯಾವ ಹೆಂಗಸಿಗೂ ಇರಲಿಲ್ಲ ರೀ. ಏನೇ ಕಷ್ಟ ಬರಲಿ, ಎಂಥದೇ ಆಘಾತ ವಿಷಯ ಬಂದರೂ ಕೂಡ ಧೈರ್ಯವಾಗಿದ್ದರೆ ಯಾರು ಹೇಳ್ತಿರಲಿಲ್ಲ ಅವರು. ಹಾಗೆ ನಮ್ಮ ಅಕ್ಕನಿಗೆ ಅಂತ ವಿಲ್ ಪವರ್ ಇತ್ತು ನಮ್ಮ ಅಕ್ಕ. ಮಂಗಳಾ ಮೇಡಮ್ ಕೊಡಿ ಮೇಡಮ್ ಮೈಕ್. ಇಲ್ಲ ಅದು ಬಿಡಿ, ಆ ಸಮಯ ಬಿಡಿ. ಅದಾದ್ಮೇಲೆ ಅವ್ರು ರಿಕವರ್ ಆಗಿದ್ದು, ವಾಪಸ್ ಬಂದಿದ್ದು, ಆ ಹಾರ್ಟ್ ಅಟ್ಯಾಕ್ನ ದಾಟಿ ಏನಾಯ್ತಲ್ಲಿ?